ನೂರಾರು ಕುಟುಂಬಗಳ ಜೊತೆ ಚೆಲ್ಲಾಟವಾಡ್ತಿದೆಯಾ ಬಿಬಿಎಂಪಿ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಯಾಕಂದ್ರೆ ಬೋರ್ವೆಲ್ ಆನ್ ಮಾಡಿದ್ರೆ ಸಾಕು, ಮೂಗಿಗೆ ಬಡಿಯುತ್ತೆ ಪೆಟ್ರೋಲ್ ವಾಸನೆ. ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಲಮಂಡಳಿಯ ಅಧಿಕಾರಿಗಳು ಎಲ್ಲಿಗೋದ್ರು ಹಾಗಿದ್ರೆ? ಚಾಮರಾಜಪೇಟೆಯಲ್ಲಿ ತಪ್ಪದ ಪೆಟ್ರೋಲ್ ಮಿಶ್ರಿತ ನೀರಿನ ಸಮಸ್ಯೆ. ಪ್ರತಿ ಮನೆಯ ಕೊಳವೆ ಬಾವಿಯಲ್ಲೂ ಕೂಡ ಪೆಟ್ರೋಲ್ ಮಿಶ್ರಿತ ಮಲಿನ ನೀರು ಬರ್ತಿದೆ. ಕೇಳೋರಿಲ್ಲ. ಚಾಮರಾಜಪೇಟೆ ರಾಘವೇಂದ್ರ ಲೇಔಟ್ ನಿವಾಸಿಗಳ ಗೋಳು ಎಂಬಂತಾಗಿದೆ. ಇಲ್ಲಿ ಸ್ವಂತ ಬೋರ್ವೆಲ್ ಇದ್ರೂ ಕೂಡ ಟ್ಯಾಂಕರ್ ನೀರನ್ನ ಬಳಸುವಂತಹ ಪರಿಸ್ಥಿತಿ ನಿವಾಸಿಗಳಿಗೆ ಎದುರಾಗಿರುವಂಥದ್ದು. ಸದ್ಯ ಬಳಕೆ ಮಾಡಲಾಗದಷ್ಟು ಹದಗೆಟ್ಟಿರುವ ಸ್ಥಳೀಯ ಬೋರ್ವೆಲ್ ನೀರು. ಈಗ ಬೋರ್ವೆಲ್ ಅನ್ನು ಆನ್ ಮಾಡಿದ್ರೆ ಸಾಕು, ಪೆಟ್ರೋಲ್ ವಾಸನೆ ಮೂಗಿಗೆ ಬಡಿಯುತ್ತೆ. ಆ ನೀರನ್ನು ಉಪಯೋಗಿಸೋದಾದ್ರೂ ಹೇಗೆ? ಆ ನೀರು ಯಾವ ರೀತಿ ಇದೆ ಅನ್ನೋದ್ರ ಕುರಿತಾಗಿಯೂ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ರಾಘವೇಂದ್ರ ಕಾಲೋನಿ ಹಾಗೆ ಸುತ್ತಮುತ್ತಲಿನ 100ಕ್ಕೂ ಹೆಚ್ಚು ಕುಟುಂಬಗಳಿಗೆ ಈ ಒಂದು ಸಂಕಷ್ಟ ತಪ್ಪುತ್ತಾ ಇಲ್ಲ. ಕಳೆದ 1 ವರ್ಷದಿಂದ ನೀರಿನ ಸಮಸ್ಯೆಗೆ ಇಲ್ಲಿನ ನಿವಾಸಿಗಳು ತುತ್ತಾಗಿದ್ದಾರೆ. ಇನ್ನು ಬಿಬಿಎಂಪಿ ಅಧಿಕಾರಿಗಳು ಏನು ಮಹಾ ಮಾಡಿಬಿಟ್ರು? ನೀರಿನ ಸ್ಯಾಂಪಲ್ ಅನ್ನ ಸಂಗ್ರಹಣೆ ಮಾಡಿಕೊಂಡಿದ್ದಷ್ಟೇ ಬಿಬಿಎಂಪಿ ಅಧಿಕಾರಿಗಳ ಸಾಧನೆ. ನೀರು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿ ಬೋರ್ಡ್ ಅನ್ನ ಹಾಕಿ ಹೋಗಿದ್ದಾರೆ ಸಿಬ್ಬಂದಿ. ಇತ್ತ ಬೋರ್ವೆಲ್ ನೀರು ಕಲುಷಿತ ಅಂತ ದೃಢವಾದ್ರೂ ಕೂಡ ಇಲ್ಲಿನ ನಿವಾಸಿಗಳಿಗೆ ಯಾವುದೇ ಶಾಶ್ವತ ಪರಿಹಾರವನ್ನ ಕಲ್ಪಿಸೋದ್ರಲ್ಲಿ ಬಿಬಿಎಂಪಿ ಮುಂದಾಗ್ತಾ ಇಲ್ಲ. ಇನ್ನು ಸ್ಥಳೀಯ ಶಾಸಕ, ಸಂಸದರ ಗಮನಕ್ಕೂ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಶೀಘ್ರ ಉತ್ತಮ ನೀರಿನ ವ್ಯವಸ್ಥೆಯನ್ನ ನಮಗೆ ಕಲ್ಪಿಸಿ ಕೊಡಿ ಅಂತ ಸ್ಥಳೀಯರು ಇಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಬೋರ್ವೆಲ್ ಅನ್ನ ಆನ್ ಮಾಡಿದ್ರೆ ಪೆಟ್ರೋಲ್ ವಾಸನೆ ಬರುತ್ತೆ ಅಂದ್ರೆ ಈ ಒಂದು ನೀರು ಎಷ್ಟು ದಿನಗಳಿಂದ ಬರ್ತಾ ಇದೆ ಇದೇ ರೀತಿ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಿದ್ರೂ ಕೂಡ ಸುಮ್ಮನೆ ಕುಂತಿದ್ದಾರಲ್ಲ, ಯಾಕೆ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಏನ್ ಹೇಳ್ತಾ ಇದ್ದಾರೆ? ಈಗ ಆಲ್ರೆಡಿ ಬೇಸಿಗೆ ಬೇರೆ ಬಂತು. ಬೇಸಿಗೆ ಸಂದರ್ಭದಲ್ಲಿ ನೀರಿಗೆ ಎಷ್ಟು ಮಟ್ಟಿಗೆ ಬರ ಶುರುವಾಗುತ್ತೆ ಅನ್ನೋದು ಗೊತ್ತಿರೋ ವಿಚಾರ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಎಸ್ ಮಧು, ಇದು ಚಾಮರಾಜಪೇಟೆ ಬಳಿಯ ರಾಘವೇಂದ್ರ ಲೇಔಟ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಸದ್ಯ ರಾಘವೇಂದ್ರ ಕಾಲೋನಿ ಸುತ್ತಮುತ್ತಲು ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳಿರುವಂತದ್ದು. ಸದ್ಯ 100ಕ್ಕೂ ಹೆಚ್ಚು ಕುಟುಂಬಗಳು ಸದ್ಯ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಈಗಾಗಲೇ ಹೇಳ್ದಾಗೆ ಬೇಸಿಗೆ ಇದೆ. ಈ ಸಂದರ್ಭದಲ್ಲಿ ಬಹುತೇಕ ಕಡೆ ನೀರಿನ ಸಮಸ್ಯೆ ಇರುವಂತದ್ದು. ಸದ್ಯ ನೀರಿನ ಸ್ಯಾಂಪಲ್ ಸಂಗ್ರಹಣೆ ಮಾಡಿದಷ್ಟೇ ಬಿಬಿಎಂಪಿ ಅಧಿಕಾರಿಗಳು ಬಹಳಷ್ಟು ನಿರ್ಲಕ್ಷ್ಯತನ ಕೂಡ ಇಲ್ಲಿ ತೋರಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಸ್ಥಳೀಯ ಶಾಸಕ ಆಗಿರ್ಬೋದು, ಸಂಸದರ ಗಮನಕ್ಕೆ ತಂದ್ರೂ ಕೂಡ ಇನ್ನೂ ಕೂಡ ಅಂದ್ರೆ ಅಲ್ಲಿ ಯಾವ ಕುಡಿಯೋದಕ್ಕೆ ನೀರು ಏನು ಬಳಸ್ತಾರೆ ಅದ್ರಲ್ಲಿ ಈಗ ಪೆಟ್ರೋಲ್ ಮಿಶ್ರಿತ ಗಬ್ಬು ನೀರು ವಾಸನೆ ಬರ್ತಾ ಇರುವಂತದ್ದು. ಸೊ ಬೋರ್ವೆಲ್ ಆನ್ ಮಾಡಿದ್ರೆ ತಕ್ಷಣ ಅಂದ್ರೆ ಪೆಟ್ರೋಲ್ ವಾಸನೆ ಬರುತ್ತೆ. ಸೊ ಇದು ಚಾಮರಾಜಪೇಟೆ ಜನತೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳಿಗೆ, ಬಿಬಿಎಂಪಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ಹಾಗೇನೆ ಅಂದ್ರೆ ಈಗಾಗಲೇ BWSSBಗೂ ಕೂಡ ಮಾಹಿತಿಯನ್ನು ನೀಡಿರುವಂತದ್ದು. ಆದ್ರೂ ಕೂಡ ಇದ್ರ ಬಗ್ಗೆ ಜಲಮಂಡಳಿ ಅಧಿಕಾರಿಗಳಾಗಿರ್ಬೋದು, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಯಾರು ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಸದ್ಯ ಅಲ್ಲಿರುವಂತಹ ನಿವಾಸಿಗಳು ತಮ್ಮ ಜೊತೆ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ನೀರನ್ನ ಕುಡಿದ್ರೆ ಅನಾರೋಗ್ಯ ಸಮಸ್ಯೆ ಅಂದ್ರೆ ಜಾಸ್ತಿಯಾಗಿ ಉಂಟಾಗುತ್ತೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಲ್ಲಿ ಬೇಸಿಗೆ ಇರೋ ಕಾರಣಕ್ಕಾಗಿ ಅಂದ್ರೆ ಈಗಾಗಲೇ ಬಹಳಷ್ಟು ಬಿಸಿಲ ತಾಪ ಹೆಚ್ಚಿರುವಂತದ್ದು. ಈ ಸಂದರ್ಭದಲ್ಲಿ ಈಗಾಗಲೇ ಬಹಳಷ್ಟು ಜನ ಅನಾರೋಗ್ಯದಿಂದ ಇದ್ದಾರೆ. ಈ ರೀತಿಯಾದಂತಹ ನೀರನ್ನ ಕುಡಿದ್ರೆ ಮತ್ತಷ್ಟು ತಮ್ಮ ದೇಹಕ್ಕೆ ಅಂದ್ರೆ ಬಹಳಷ್ಟು ಅನಾರೋಗ್ಯಕರ ಅಂದ್ರೆ ಕೆಲವೊಂದು ಘಟನೆಗಳು ಕೂಡ ನಡೆಯುವ ಸಾಧ್ಯತೆ ಇರುತ್ತೆ. ತಕ್ಷಣ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಮನವಿಯನ್ನ ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕೂಡಲೇ ನೀರನ್ನ ಸರಿಪಡಿಸ್ಕೊಡ್ಬೇಕಂತ. ಯಾಕಂದ್ರೆ ಈಗ ಆ ನೀರನ್ನ ಬಿಟ್ಟು ಕುಡಿಯೋದಕ್ಕೆ ಬೇರೆ ಕಡೆಯಿಂದ ಟ್ಯಾಂಕರ್ ನೀರನ್ನ ತಮ್ಮ ದುಡ್ಡಿಂದಲೇ ಹಾಕಿಸ್ಕೊಳ್ತಾ ಇದ್ದಾರೆ. ಸೊ ಇದು 1-2 ಮನೆಗಳಿಗೆ ಸಾಧ್ಯ, ಆದ್ರೆ ಎಲ್ಲರಿಗೂ ಕೂಡ ಪ್ರತಿದಿನ ಟ್ಯಾಂಕರ್ ನೀರನ್ನೇ ಹಾಕಿಸ್ಕೊಂಡು ನೀರು ಕುಡಿಯೋಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಕೆಲವರು ಅದೇ ನೀರನ್ನ ಬಿಸಿ ಮಾಡ್ಕೊಂಡು ಕುಡಿತಾ ಇರುವಂತಹ ಘಟನೆ ಕೂಡ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಇದ್ರ ಬಗ್ಗೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ಕಲುಷಿತ ನೀರಂತ ಈಗಾಗಲೇ ದೃಢ ಆದ್ರೂ ಕೂಡ ಇನ್ನೂ ಕೂಡ ಯಾಕೆ ಸಮಸ್ಯೆಯನ್ನ ಬಗೆಹರಿಸ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಮಧು, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.